ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಕ್ಕ. ಶಶಾಂಕ್ ಫಸ್ಟ್ ಹೋಗಿ ಶಿವಣ್ಣನ್ ಕೈಯಾರೆ ಪವರ್ ಸ್ಟಾರ್ ಅವರ ರಾಜ ಪದಕ ಹಾಕಿಸ್ಕೊಂಡ್ ಬನ್ನಿ, ಆಮೇಲೆ ಮಾತಾಡ್ತೀನಿ. ಶಶಾಂಕ್, ಈ ಪದಕದಲ್ಲಿರೋದು ಯಾರು? ಅಪ್ಪು ಸರ್ ಅಲ್ವಾ, ನಮ್ಮ ಬಾಸ್ ಪದಕ ನಿನ್ಗೆ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಾ ಇದೆಯಪ್ಪ. ಎಷ್ಟು ನಾನು ಈ ಡ್ಯಾನ್ಸ್ ಆಡೋಕ್ಕೂ ಮುಂಚೆ ಅಪ್ಪು ಸರ್ನ ಮತ್ತೆ ಶಿವರಾಜ್ ಕುಮಾರ್ ಸರ್ನ ನೆನ್ಸ್ಕೊಂಡೇ ಆಡಿದ್ದು. ಶಶಾಂಕ್, ನೀವು ನಿಮ್ಮ ಡಾನ್ಸ್ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿತ್ತು. ಶಿವಣ್ಣ ಅಂದ್ರೆ ಎಲ್ರು ಎನರ್ಜಿ, ಡೈಲಾಗ್, ಡಾನ್ಸ್ ಎಲ್ರು ಹೇಳ್ತಾರೆ. ಟೂ ಸಾಂಗ್ ಮಾಡಿದಾಗ ಶಿವಣ್ಣನ ಹೇರ್ ಸ್ಟೈಲ್ ಫಿದಾ ಆಗದೆ ಇರೋ ಹುಡುಗಿ ಇಡೀ ಭೂಮಿ ಮೇಲೆ ಇರ್ಲಿಲ್ಲಮ್ಮ, ಅಂತ ಹೇರ್ ಸ್ಟೈಲ್ ಅದು. ಅಲ್ಲಿ ನೋಡಿ ಶಿವಣ್ಣ, ಏನ್ ಚಾರ್ಮ್ ಶಿವಣ್ಣ. ಅಲ್ಲಿ ನೋಡಿ ಹೇರ್ ಸ್ಟೈಲ್ ನೋಡಿ, ನಿಮ್ ಸ್ಮೈಲ್ ನೋಡಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಎಫೆಕ್ಟ್ ಅದು. ಶಿವಣ್ಣ ಅವ್ರ ಕೈಯಲ್ಲಿ ಲಾಂಗ್ ಎಲ್ಲ ನೋಡಿದೀವಿ, ಗಿಟಾರ್ ಎಲ್ಲ ಹಿಡ್ಕೊಂಡು ಅವಾಗಲೇ ಶಿವಣ್ಣ ರೊಮ್ಯಾಂಟಿಕ್ ಆಗಿ ನೋಡ್ಸಿ ಚಚ್ಚಿ ಕೆಳಬಿಟ್ಟಾರೆ ಶಿವಣ್ಣಗೆ. ಸೂಪರ್ ಶಿವಣ್ಣ, ನಿಮ್ಮ ಹಾಡಿಗೆ ಡಾನ್ಸ್ ಮಾಡಿದ್ದಾರೆ ಅಂಡ್ ನಿಮ್ಮ ಮನ್ಸು ಅಷ್ಟೇ ಅಲ್ಲ, ಎಲ್ಲರ ಮನ್ಸನ್ನ ಗೆದ್ದಿದ್ದಾರೆ. ಆದ್ರೆ ಫಸ್ಟ್ ನಿಮ್ಮ ಮಾತಿಂದಾನೇ ಶುರು ಮಾಡ್ತೇನೆ ಶಿವಣ್ಣ. ನಿಜವಾಗ್ಲೂ ಸೂಪರ್. ಯಾಕಂದ್ರೆ ಫಸ್ಟ್ ಬಂದ ತಕ್ಷಣ ರಕ್ಷಿತಾ ಹೇಳಿದ್ರು ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ, ಅವ್ರ ಬಾಯಲ್ಲೇ ಬಂದ್ಬಿಡ್ತು. ಬಟ್ ಅಮೇಸಿಂಗ್ ಸ್ಟೈಲು, ಆಮೇಲೆ ಆ ಮೊಮೆಂಟ್ಲಿ ವೇರಿಯೇಷನ್ಸ್ ಇರ್ಬೋದು, ಆಮೇಲೆ ಎಕ್ಸ್ಪ್ರೆಷನ್ಸ್ ಎಷ್ಟು ಬ್ಯೂಟಿಫುಲ್. ಯಾಕೆ ಎಲ್ಲ ಒಟ್ಟಿಗೆ ಮಾಡೋದು ತುಂಬಾ ಕಷ್ಟ. ಆತ ಎಲ್ಲದನ್ನು ಒಟ್ಟಿಗೆ ಮಾಡಿ ಈ ಸಾಂಗ್ ನಾವ್ ಇವಾಗ ಅನ್ಕೋತಾ ಇದೀವಿ, ನಾವೇನ್ರಿ ಡಾನ್ಸ್ ಮಾಡುದು ನೋಡ್ರಿ ಹುಡುಗನ ಶಿವಣ್ಣ ಎಷ್ಟು ಚೆನ್ನಾಗಿ ಮಾಡ್ದ ನೋಡಿ. ಎಷ್ಟು ಬದಲಾವಣೆ ಇದೆ 86ಗೂ 2022ಗೂ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿದೆ. ಐ ಥಿಂಕ್ ಅಮೇಸಿಂಗ್. ಆಗಿನ ಕಾಲದಲ್ಲಿ ಅಲ್ಲಿ ಸ್ಟೈಲ್, ಈಗಿನ ಕಾಲದಲ್ಲಿ ಈ ಸ್ಟೈಲ್, ಬಟ್ ಎರಡು ಡಾನ್ಸೇ ಅಷ್ಟೇ. ಸ್ಟೈಲ್ ಚೇಂಜ್ ಆಗ್ಬೋದು ಶಿವಣ್ಣ, ನಿಮ್ ಸ್ವಾಗ್ ಮಾತ್ರ ಯಾವತ್ತು ಚೇಂಜ್ ಆಗಲ್ಲ. ಅದನ್ನ ಬೀಟ್ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಶಿವಣ್ಣ. ಇಲ್ಲ, ಬೀಟ್ ಮಾಡ್ಬೇಕು, ಅದೇ ಚಂದ ಅಲ್ವಾ. ಒಬ್ನೇ ಇರಬಾರ್ದು ಯಾವಾಗ್ಲೂ. ಪ್ರಪಂಚದಲ್ಲಿ ಒಬ್ಬೊಬ್ರಾಗ ಬರ್ತಾ ಇರ್ಬೇಕು. ಇವತ್ತು ನಾನು, ನಾಳೆ ಇನ್ನೊಬ್ಬ, ಆಮೇಲೆ ಮತ್ತೊಬ್ಬ ಬರ್ಬೇಕು. ನಾನೇ ಅನ್ಕೊಂಡ್ರೆ ಒಂದು ಸುಳ್ಳದು, ಇನ್ನೊಬ್ಬ ಬರ್ಬೇಕು ಯಾವಾಗ್ಲೂ. ಅಮೇಸಿಂಗ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ರೆಬೆಲ್ ಕ್ವೀನ್ ರಕ್ಷಿತಾ ಮೇಡಮ್, ದಟ್ ಸಾಂಗ್ ಇಸ್ ಎವರ್ಗ್ರೀನ್ ಸಾಂಗ್ ಅದು. ಆ್ಯಂಡ್ ನಿಜ ಹೇಳ್ತೀನಿ ಶಶಾಂಕ್, ಯು ಡಿಡ್ ಕಂಪ್ಲೀಟ್ ಜಸ್ಟಿಸ್ ಮಾಡಿದೆ ಆ ಹಾಡಿಗೆ ನೀನು. ಚಿನಿ ಮಾಸ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ 2 minutes ಅಲ್ಲಿ ಪ್ರೊಜೆಕ್ಟ್ ಮಾಡೋದಿದೆಯಲ್ಲ, ಯು ಹ್ಯಾವ್ ಟು ಗೆಟ್ ಇನ್ ಅ ಲಾಟ್ ಆಫ್ ಫಾರ್ಮ್ಸ್ ಜಸ್ಟ್ ಟು ಸಿ ಹೌ ಯು ಕ್ಯಾನ್ ಡಾನ್ಸ್ ಅಂತ. ಯು ಆರ್ ಗೋನ್ ಟು ಬಿ ಒನ್ ಆಫ್ ದ ಬೆಸ್ಟ್ ಕಾಂಪಿಟೇಷನ್ಸ್ ಇನ್ DKD. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅರ್ಜುನ್ ಸರ್, ಶಶಾಂಕ್ ಆಲ್ ದ ಬೆಸ್ಟ್. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಚಿಂದಿ ಉಡಾಯಿಸಿ. ಥ್ಯಾಂಕ್ ಯು ಸರ್. ಚಿನ್ನಿ ಮಾಸ್ಟರ್. ಶಶಾಂಕ್, ನಿಂದು ಐ ಲೈಕ್ ದ ಜಾಕ್ಸನ್ ಸ್ಟೈಲ್ ವೆರಿ ಮಚ್. ಥ್ಯಾಂಕ್ ಯು ಸರ್. ಸೂಪರ್ ಆಗಿ ಮಾಡಿದೆ. ಇಫ್ ದ ಫುಟ್ ವರ್ಕ್ ಇಸ್ ಗುಡ್, ನೋ ಅಪ್ಪರ್ ಬಾಡಿ ಆಲ್ಮೋಸ್ಟ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ. ದಟ್ ಯು ಗಾಟ್ ಯುವರ್ ಫುಟ್ ವರ್ಕ್ ರೈಟ್ ಬಾಸ್. Thank you, ಸೊ ಯು ಆರ್ ಅ ಡಿಚ್ ಕ್ಯಾಮ್ ಫಾರ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನು ಕನ್ನಡಿ ಇಲ್ಲ, ನಿಜವಾಗ್ಲೂ ನೀವು ಟ್ವಿನ್ಸೇನಾ? ಏನ್ ಒಂದೇ ತರ ನಗ್ತೀರಾ, ಒಂದೇ ತರ ಡ್ಯಾನ್ಸ್ ಮಾಡ್ತೀರಾ? ಟ್ವಿನ್ಸ್ ಅಂದ್ಮೇಲೆ ಹಿಂಗೆ ಇರ್ಬೇಕಲ್ವಾ? ಏನ್ ಹೆಸರು ನಿಮ್ದು? ರವ್ಯ ಮತ್ತು ರಿದ್ಯಾ. ಕನ್ನಡಿ ಕೂಡ ಇಷ್ಟು ಪರ್ಫೆಕ್ಟ್ ಆಗಿ ಸಿಂಕ್ ಮಾಡಕ್ಕಾಗಲ್ಲ ಗುರು, ಅಷ್ಟು ಸೇಮ್ ಟು ಸೇಮ್ ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜಡ್ಜಸ್ ಕಡೆಯಿಂದ ಅವರ ಆಯ್ಕೆ ಕೂಡ ಆಗಿದೆ. ಈಗ ಫಸ್ಟ್ ಮಾತಾಡಕ್ಕಿಂತ ಮುಂಚೆ ಗಡಗಡ ಅಂತ ಓಡೋಗಿ ಏನ್ ತಗೊಂಡ್ಬರ್ಬೇಕು? ಯಾರ್ ಮೆಡಲ್ ಅದು? ಅಪ್ಪು ಸರ್ ಅಲ್ವಾ? ಒಂದ್ ನಿಮಿಷ. ಏನ್ ಪ್ರಾಬ್ಲಮ್ ಅಂದ್ರೆ ಮೆಡಲ್ ಇಲ್ವಾ? ಎಲ್ಲ ಒಬ್ಬೊಬ್ರು ಬಂದು ಆಡ್ತಾ ಇದ್ರಲ್ಲ, ಇವಾಗ ಹೆಂಗ್ ಇಬ್ರು ಇದ್ ಮಾಡೋದು ಹೇಳಿ? ಹೌದು, ಕರೆಕ್ಟ್. ಯಾರ ಒಬ್ರು ಕೊಡ್ಬೋದಲ್ವಾ? ನಿಮ್ ಇಷ್ಟ, ನೀವ್ ಹೆಂಗಾರು ಸೆಲೆಕ್ಟ್ ಮಾಡಿ. ಇಲ್ಲ, ನೀವಿಬ್ರಲ್ಲಿ ನಿನ್ ಪ್ರಕಾರ ಇವ್ರಿಗೆ ಕೊಡ್ಬೇಕಾ ಅವ್ರಿಗೆ ಕೊಡ್ಬೇಕಾ ಹೇಳು? ಇಲ್ಲ, ಇಬ್ರು ಚೆನ್ನಾಗಿ ಮಾಡಿದ್ರಿ. ಇವಾಗ ನಿಮ್ಮಲ್ಲಿ ಯಾರು ತ್ಯಾಗ ಮಾಡ್ತೀರಾ ಮಾಡಿ. ಇವಳಿಗೆ ವೋಟ್ ಕೊಡಿ, ಪರವಾಗಿಲ್ಲ. ಯಾರೋ ಒಬ್ರೇ ಹೇಳಿ. ಶಿವಣ್ಣ ನನ್ನ ಕೇಳಿದ್ರೆ ನನಗ್ ಕೊಡಿ. ಇಲ್ಲ, ನಿಮ್ಗೆ ಅರ್ಜುನ್ ಚೆನ್ನಾಗಿ ಕೊಡ್ತಾರೆ. ಯು ಲೈಕ್ ಇಟ್? ಶಿವಣ್ಣ ಒಂದು ತಂಗಿ ಮನ್ಸು ಎಷ್ಟು ಕರೆಕ್ಟ್ ಆಗಿ ಅರ್ಥ ಬಟ್ ಮಾಡ್ಕೊಂಡ್ರೆ. ನನಗೆ ಒಂದು ಡೌಟ್ ಇದೆ ಶಿವಣ್ಣ. ಈಗ ಇವರಿಬ್ಬರಿಗೆ ಪ್ಯಾರ್ ಹೆಂಗ್ ಮಾಡೋದು? ಹೌದು, ಆಮೇಲೆ ಪೇರ್ ಇಲ್ವಾ? ವಿ ಆರ್ ಮೇಕಿಂಗ್ ಸೀರಿಯಸ್ ಆಗಿ
we are making one boy and a girl, no? So how? So we have to take only one. only one of them. Yes, correct. ಅದಕ್ಕೆ ನನಗೂ ಸ್ವಲ್ಪ Hey, ಏ ಆಮೇಲೆ ಇಬ್ರು ಇಲ್ಲ. ನಿಮ್ಮಿಬ್ರಲ್ಲಿ ಅಕ್ಕ ಯಾರು ತಂಗಿ ಯಾರು? ನಾನು ಅಕ್ಕ ತಂಗಿ. ಎಷ್ಟ್ ನಿಮಿಷ ಎಷ್ಟ್ ಸೆಕೆಂಡ್? 5 minutes. ನೀವ್ ಹೇಳಿ ನಿನಗೆ ಯಾರಿಗೆ ಕೊಡ್ಬೇಕು ಮೇಡಮ್? ಇವಳಿಗೆ. ಯಾಕೆ? ನನ್ನ ತಂಗಿನೂ ಒಂದ್ಸಲಿ ಪಾರ್ಟಿಸಿಪೇಟ್ ಮಾಡ್ಲಿ, ಇವಳು ಒಂದ್ಸಲಿ ಮಾಡ್ಲಿ. ಇಲ್ಲ ನೀನೇ ಇಬ್ರು ಮೈಕ್ ಹತ್ರ ಅದನ್ನು ದೂರ ಒಟ್ಟಿಗೆ ಇಟ್ಕೋತಾರೆ. ಏನು ನಿಮ್ ತಂಗಿ? ಇಬ್ರು ಸೂಪರ್ ಆಗಿ ಮಾಡಿದ್ರು. ಥ್ಯಾಂಕ್ ಅಂದ್ರೆ ಯು ಸರ್. ಅಷ್ಟೇ ನಾವ್ ಏನು ಇಲ್ಲಿವರೆಗೂ ಎಲ್ಲ ನೋಡ್ತಾ ಇದೀವಿ, ಬಟ್ ಇದು ಒಂಥರ ಏನಂದ್ರೆ ಇಟ್ ವಾಸ್ ವೆರಿ ಕಲರ್ಫುಲ್ ಅಂಡ್ ಅವ್ರ ಎನರ್ಜೆಟಿಕ್, ಅವರಿಬ್ರು ಸ್ಟೈಲು, ಅದು ಒಳ್ಳೆ ಸಾಂಗ್ ಬೇರೆ. ಜೋಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂಪರ್, ಇಬ್ರು ಬ್ಯೂಟಿಫುಲ್. ನನ್ ದೃಷ್ಟಿನೇ ಬಿದ್ಬಿಡ್ತಮ್ಮ ನಿಮ್ಗೆ. ಥ್ಯಾಂಕ್ ಯು ಸರ್. ಬಹಳ ಮುದ್ದಾಗಿ ಮಾಡಿದ್ರಿ, ಸೂಪರ್. Thank ಯಾಕೆ you, ನಮ್ಗೆ sir. ಹೆಣ್ಮಕ್ಳು, ಅದಕ್ಕೆ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ. ಟಾಸ್ ಮಾಡೋಣವಾ? ಹಾ, ಓಕೆ. ಟಾಸ್ ಕೊಡಿ. ಹೆಡ್ ಯಾರಿಗ್ ಬೇಕು, ಟೈಲ್ ಯಾರಿಗ್ ಬೇಕು? ಹೆಡ್, ಟೇಲ್. ತಂಗಿಗೆ ಟೈಲು, ಅಕ್ಕನ್ಗೆ ಹೆಡ್. ಶಿವಣ್ಣ ಏನ್ ಬೇಕು? ಹೆಡ್. ಟೇಲ್ಸ್ ಬಂದಿರೋದು. ಟೈಲ್ ಅವರು. ನಿಮ್ಮ ಹೆಸರು? ವಿದ್ಯಾ. ಇಬ್ರು ವಿನ್ ಮಾಡಿದ್ರಿ, ಆದ್ರೆ ಒಬ್ರಿಗೆ ಹೋಗೋದ್ರಿಂದ ಇನ್ನೊಬ್ರು ತ್ಯಾಗ ಮಾಡ್ತಾ ಇದ್ರೆ ನೋ ಪ್ರಾಬ್ಲಮ್. ಬಟ್ ಶಿವಣ್ಣ ಇವಳು ಪಾಪ ಅಲ್ಲ ಶಿವಣ್ಣ, ಏನ್ ಮಾಡ ಶಿವಣ್ಣ? ನಾನೇನ್ ಮಾಡ್ಲಮ್ಮ, ಇಬ್ರಿಗೂ ಕೊಟ್ರೆ ಚಾನಲ್ ಅವ್ರು ಬಿಡಲ್ಲ, ನಾನು ಏನ್ ಮಾಡ್ಲಿ? ಅವರೇ ಬಂದು ಹೇಳ್ತಾರೆ, ಏನ್ ಶಿವಣ್ಣ ಮಾಡೋದು ನಾನು? ಜಿ ಕನ್ನಡ ಈಗ ನೀವು ಶಿವಣ್ಣ ಟೆನ್ಷನ್ ಇಲ್ಲ ಶಿವಣ್ಣ, ನೀವೇನ್ ಡಿಸಿಷನ್ ತಗೋತೀರ ಅದೇ. ಜಿ ನಂದೇನ ಹಾಗಾದ್ರೆ? ಹೌದಪ್ಪ? ಶಿವಣ್ಣ! ಹೌದಾ? ಶಿವಣ್ಣ! ಓಕೆನಾ? ನೀವೇ ಎನರ್ಜಿ. ಇನ್ನ ಬಿಟ್ಬಿಡ್ತೀನಾ? ಮತ್ತೆ ಹಂಗಾದ್ರೆ ಇಬ್ರು ಕಳ್ಸಿ. ಸೂಪರ್. ವಿದ್ಯಾ ಹಾಗೂ ರವ್ಯ ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ಜನಜಿ ತಲೆನೋತಿದ್ಯಾ? ನಿಮ್ಗೆ ಏನ್ ಕನ್ಫ್ಯೂಷನ್ ಹೇಳಿ. ಮೇಡಮ್ ಅವ್ರು ಬಂದಾಗಿಂದ ಕನ್ಫ್ಯೂಸ್ ಆಗಿ ನಾನು ಹಿಂಗೆ ನೋಡ್ತಾನೆ ಇದ್ದೀನಿ ಆಗಿಂದ. ಫಸ್ಟ್ ಬಂದ್ರು ಏನಮ್ಮ ಹೆಸರಂದ್ರೆ ಇಬ್ರು ಒಂದೇ ಟೈಮ್ ಹೇಳಿದ್ರು ನವ್ಯ, ಇವಳು ವಿದ್ಯಾ. ಹಿಂಗೆ ಮೇಡಮ್ ಸೇಮ್ ಹಿಂಗೆ ಮಾಡಿ ಅದಾದ್ಮೇಲೆ ಏನೋ ಡ್ಯಾನ್ಸ್ ಮಾಡ್ತಾರೆ ನೋಡಿದ್ರೆ ಮತ್ತೆ ಆ ಬಟ್ಟೆಯಿಂದ ಒಬ್ಬೊಬ್ರಾಗಿ ಬರ್ತಾವ್ರೆ. ನಾನು ಬಂದಿದ್ದು ಒಬ್ರ ಅಂತ ಒಂದು 5 ನಿಮಿಷ ನಾನು ಅದೇ ಟ್ರಾನ್ಸ್ ಅಲ್ಲಿದ್ದೀನಿ. ಮೇಡಮ್ ಸೆಲೆಕ್ಟ್ ಮಾಡೋ ಮೇಡಮ್ ನಾನು ಎಲ್ಲಿದ್ದೀನಿ ಅಂದೆ. DKD ನಲ್ಲಿ ಇದೆಯಾ ಕಣೋ ಅಂದ್ರು. ಆಯ್ತು ಅಂತ ಸೆಲೆಕ್ಟ್ ಮಾಡಿ ಅಮ್ಮ ರವ್ಯಾನೋ ರಿದ್ಯಾನೋ ವಿದ್ಯಾನೋ ದಿವ್ಯಾನೋ ಅಮ್ಮ ತಾಯಿ ಸೂಪರ್ ಆಗಿ ಆಡಿದ್ರಿ. ನೀವು ಬಂದಾಗ ನಾನು ಸ್ವಲ್ಪ ಹುಷಾರಾಗಿರ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಈಗ ರಕ್ಷಿತಾ ಮೇಡಮ್ ಅಂತೂ ಹಿಂಗ್ ನೋಡ್ತಾ ಇದ್ರು, ಕಣ್ಣು ಮೂಗು ಬಾಯಿ ಬಿಟ್ಕೊಂಡು ಅಷ್ಟು ಆಶ್ಚರ್ಯವಾಯ್ತು. ಅಬ್ಸಲ್ಯೂಟ್ಲಿ ನೋ ಡಿಫ್ರೆನ್ಸ್ ಅಂತೆ ಅವರಿಬ್ರು ಮಧ್ಯದಲ್ಲಿ. ಅವ್ರು ಇಲ್ಲೂ ಬಂದಾಗ ಕೂಡ ಅಬ್ಸಲ್ಯೂಟ್ 0 ಡಿಫ್ರೆನ್ಸ್ ಅವರಿಬ್ರು ಮಧ್ಯದಲ್ಲಿ. ಫೇಸಸ್ ಪಕ್ಕಾ ಡಿಟ್ಟೋ. ಹೌದು. ತುಂಬಾ ಇಷ್ಟ ಆಯ್ತು. ಅವ್ರ ಮಾಸ್ಟರ್ ಯಾರು? ಫಸ್ಟ್ SLD ರಾಘು ಮಾಸ್ತರ್ ಹತ್ರ ಕಲಿತಿದ್ವಿ. ಈಗ ಅಂಬಾರಿ ಮೈಸೂರು ಸಂತ ಮಾಸ್ತರ್ ಹತ್ರ ಕಲಿತಿದ್ವಿ. Ambari is the same place where Darshan came from last year. Yes. And Darshan was very good. So ನಿಮ್ಮ ಹತ್ರ expectations ತುಂಬಾ ಇದೆ. All the best to Ravya and Ridya and God bless both of you. Thank you.